ಶ್ರೀಯುತ ಅಂಬೇಡ್ಕರಿಗೆ ವಂದಿಸುತ್ತಾ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಈಗ ಮೊದಲನೇದಾಗಿ ಪ್ರಾಣಿ ಬಗ್ಗೆ ಬರ್ತೇನೆ. ಮಕ್ಕಳೇ ನೀವು ಏನು ಕಂಡ್ರೆ ಹೆದರ್ಕೊಳ್ತೀರಿ ಅಂತೇಳಿ. ಮಕ್ಕಳು ಹೇಳೋದು, ಅಯ್ಯೋ ಅಮ್ಮ ಅಪ್ಪ ಹುಲಿ ಬಂದಾಗ ಹೆದರ್ತೇವೆ ಅಂತ. ಕೆಲವು ಮಕ್ಕಳು ಹೇಳೋದು, ಆನೆ ಬಂದಾಗ ಹೆದರ್ಕೊಳ್ತೇವೆ ಅಂತ. ಅದೇ ರೀತಿಯಲ್ಲಿ ಕೆಲವರು ಹೇಳುವಂಥ, ಮನೆಯಲ್ಲಿ ತುಂಬ ಜನ ಇರ್ತಾರೆ, ಒಂದು ದೇವರ ಹಾವು ಬರ್ತದೆ, ಅಯ್ಯೋ ದೇವರ ಹಾವು ಬಂತು ಅಂತೇಳಿ ಅದಕ್ಕೆ ಅಕ್ಕಿ ಹಾಕುವಂಥದ್ದು, ದೇವರಿಗೆ ಅಕ್ಕಿ ಹೊತ್ಕೊಳ್ಳುವಂಥದ್ದು, ಅದೆಲ್ಲ ಹಿಂದಿನಿಂದ ಬಂದಂಥದ್ದು. ಅದಕ್ಕೆ ಹೇಳ್ತಾರೆ, ಹಿಂದಿನಿಂದ ಬಂದಂಥ ಅದು ನಡ್ಕೊಂಡು ಬಂದಂಥ ಅಭ್ಯಾಸ. ಅದೇ ರೀತಿಯಲ್ಲಿ ನಾನು ಅದನ್ನು ಯಾರೂ ಹೊಡೆಯುವುದಿಲ್ಲ, ಹೆದರ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಅದು ದೇವರು ಅಂತೇಳಿ. ಅದು ನಿಜವಾಗಿ ದೇವರು ಹೌದು. ಆದರೆ ನಿಜವಾಗಿ ದೇವರು ಹಾವು ಬರುವಂಥದ್ದು ಎಷ್ಟು ಗಂಟೆ ರಾತ್ರಿಗೆ ಅಂತ ಹೇಳಿದರೆ, ಅದೇನಿದ್ರು 12 ಗಂಟೆ ರಾತ್ರಿ ನಂತರ ಬಂದು ಅದು ಯಾರ ಕಣ್ಣಿಗೂ ಸಿಕ್ಕುವುದಿಲ್ಲ. ಅಂಥ ಪುಣ್ಯಾತ್ಮರ ಕಣ್ಣಿಗೆ ಮಾತ್ರ ಸಿಕ್ಕುವಂಥದ್ದು. ಅದು ಮಾತ್ರ ನಿಜವಾದ ದೇವರು. ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲರಿಗೆಲ್ಲ ಈ ಸಣ್ಣ ಮಕ್ಕಳನ್ನು ಹೆದರಿಸ್ತಾರೆ. ಅಲ್ಲಿ ಹಾವು ಬರ್ತದೆ, ಇಲ್ಲಿ ಹುಲಿ ಬರ್ತದೆ, ಇಲ್ಲಿ ಆನೆ ಬರ್ತದೆ, ಇಲ್ಲಿ ಕಂದಳೆ ಹಾವು ಬರ್ತದೆ, ಅದು ವಿಷ ಇರ್ತದೆ ಅಂತೇಳಿ. ಯಾಕೆ ಹೇಳೋದು? ಮಕ್ಕಳನ್ನು ಎದುರಿಸುವಂಥದ್ದು. ಯಾಕಂತ ಹೇಳಿದ್ರೆ ಹೊರಗಡೆ ಹೋಗಬಾರ್ದು ಅಂತೇಳಿ. ಅದೇ ರೀತಿಯಲ್ಲಿ ನಾನು ಹೇಳುವಂಥದ್ದು, ನಮ್ಮಂಥದ್ದನ್ನೆಲ್ಲ ಎದುರಿಸುವಂಥದ್ದು ಅಂತ ಹೇಳಿದ್ರೆ, ನಾವು ಒಂದು 50 ಜನ ರೌಡಿಗಳಿದ್ದೇವೆ, ನಾವು ಒಂದು 100 ಜನ ಬೆಂಬಲವಿದ್ದಾರೆ ನಮ್ಮೊಟ್ಟಿಗೆ ಅಂತೇಳಿ. ಇದಕ್ಕೆ ನಾನು ಉದಾಹರಣೆ ಕೊಡ್ತೇನೆ. ಅದು ಸರಿ ಇದ್ದರೆ ಸರಿ ಅಂತೇಳಿ ಒಪ್ಕೊಳ್ಳಿ, ಇಲ್ಲದಿದ್ದರೆ ನನ್ನ ಹತ್ರ ಫೋನ್ ಮಾಡಿ ಸಂಪರ್ಕಿಸಿ. ಏನಂತ ಹೇಳಿದರೆ, ನಮಗೆ ಆನೆ, ಈಗ ಉದಾಹರಣೆ ಪ್ರಾಣಿ ಬಗ್ಗೆ ಮಾತಾಡಿದ್ನಲ್ಲ, ಪ್ರಾಣಿ ಯಾಕೆ ಅದು ಗರ್ಜನೆ ಮಾಡ್ತದೆ ಅಂತ ಹೇಳಲಿಕ್ಕೆ, ಅದರ ಹೆದರಿಕೆಗಾಗಿ ಅದು ಗರ್ಜನೆ ಮಾಡುವಂಥದ್ದು. ಅದು ಮನುಷ್ಯ ತಿಳ್ಕೊಳ್ಳೋದೊಂದು ಏನಂತ ಹೇಳಿದರೆ, ಅದು ಯಾವಾಗ ಬಂದು ನಮ್ಮ ಮೈ ಮೇಲೆ ಹಾಕ್ತದೆ, ಗಾಯ ಆಗ್ತದೆ, ಅದು ಕೊಲ್ತದೆ ಅಂತೇಳಿ. ಯಾವತ್ತೂ ಯಾವ ಪ್ರಾಣಿಯೂ ಅದರ ಹೆದರಿಕೆಗಾಗಿ ಅದು ಗರ್ಜನೆ ಮಾಡುವಂಥದ್ದು. ಹಾಗೆಯೇ ಒಂದು ದೊಡ್ಡ ಭೀಕರವಾದಂಥ ಪ್ರಾಣಿ ಆನೆ ಬಂತು ಅಂತೇಳಿ ಮಕ್ಕಳೆಲ್ಲ ಹೇಳ್ತಾರಲ್ಲ ಗಾದೆ, ಆನೆ ಬಂದರೆ ಅದಕ್ಕೆ ಎಲ್ಲ ಓಡಿ ಹೋಗುವಂಥದ್ದು. ಅದೆಲ್ಲ ನೋಡಿ, ಆನೆ ಬಂದರೆ ಓಡಬೇಕಂತಿಲ್ಲ, ಅದು ಇದು ಮಾಡುವಂಥದ್ದು. ಆನೆ ಸೋಣಿಲನ್ನು ಅಲ್ಲಾಡಿಸುವುದಂತಾರೆ ಅವತರ ಹೆದರಿಕೆ, ಹೊಟ್ಟೆಯೊಳಗೆ ಏನು ಬೆದರಿಕೆ. ಎಷ್ಟೋ ದಿನ ನನ್ನ ಹೊಡೆದಾಗ್ತಾರೋ, ಎಷ್ಟೋ ದಿನ ನನ್ನ ಕೊಲ್ತಾರೋ ಅಂತೇಳಿ ಬೆದರಿಕೆ. ಅದಕ್ಕಾಗಿ ಅದು ಗರ್ಜನೆ ಮಾಡುವಂಥದ್ದು. ಆವಾಗ ಏನು ಮಾಡ್ತಾರೆ, ಜನರೆಲ್ಲ ಓಡಿ ಹೋಗ್ತಾರೆ. ನಾವೆಣಿದುಕೊಳ್ಳುವಂಥದ್ದೇನು, ಅದು ಬಂದು ನಮ್ಮನ್ನು ಮುರಿತದೆ, ಕೊಲ್ತದೆ ಅಂಥೇಳಿ. ಅದು ಅದರ ಹೆದರಿಕೆಗಾಗಿ ಅದು ಮಾಡುವಂಥದ್ದು. ಅದನ್ನು ಸಣ್ಣ ಇರುವೆ ಕೊಲ್ತದಲ್ಲ, ಹೇಗೆ ಅದು? ಸಣ್ಣ ಇರುವೆ ಅದು ಕೊಲ್ತದೆ. ಅದಕ್ಕೆ ಉದಾಹರಣೆ ಹೇಳುವಂಥದ್ದು. ಎಲ್ಲ ಘರ್ಷಣೆ ಮಾಡುವಂಥದ್ದಿದ್ರೆ ಅವರ ಹೆದರಿಕೆ ಅವ್ರಿಗೆ ಇರ್ತದೆ. ಎಷ್ಟು ಗೊತ್ತುಂಟಾ? ಅವರ ಹೊಟ್ಟೆ ಒಳಗೆ ಅಬ್ಬಬ್ಬಬ್ಬ ನಾನು ಈಗ ಸಾಯ್ತೇನೋ, ಇನ್ನೊಂದು ಸಾಯ್ತೇನೋ ಅಂಥೇಳಿ ನೋಡುವಾಗ ಎಲ್ಲರಿದ್ದರೆ ಬಹಿರಂಗವಾಗಿ ಎದೆಯನ್ನು ಉಬ್ಬಿಕೊಂಡು, ನನ್ನಲ್ಲಿ ಬೆಂಬಲ ಇದ್ದಾರೆ, ನಮ್ಮಲ್ಲಿ ಇದಿದ್ದಾರೆ, ಜನಸಂಪರ್ಕ ಉಂಟು, ರೌಡಿಗಳಿದ್ದಾರೆ, 10 ಜನ ರೌಡಿಗಳಿದ್ದಾರೆ ಅಂಥೇಳಿ ಅದಕ್ಕೆ ಹೆದರ್ಕೊಳ್ತಾರೆ ಅಂತೇಳಿ. ಇವತ್ತಿನ ಮನುಷ್ಯರು ಯಾರು ಹೆದರ್ಕೊಳ್ಳುವಂಥದ್ದಿಲ್ಲ. ಆವಾಗ ಬ್ರಿಟಿಷರ ಕಾಲದಲ್ಲಿ ಒಡೆಯರ್ ಒಕ್ಕಲ್ ಕಾಲ ಅಂತೇಳಿ ಇತ್ತು. ಒಡೆಯರು ಬೆಳಗ್ಗೆ ಮುಂಚೆ 6 ಗಂಟೆ ಬಂದು ನಮ್ಮ ಮನೆ ಬಾಲಲ್ಲಿ ಕೂತ್ಕೊಳ್ಬೇಕು. ಸಾಯಂಕಾಲ 6 ಗಂಟೆ 7 ಗಂಟೆ ತನಕ ಅವ್ರ ಮನೆಯಲ್ಲಿ ಹಾಳಾಗಿ ಬೆಳಿಬೇಕು. ಅದೆಲ್ಲ ಈಗ ರಾಜಕೀಯ ಬಗ್ಗೆ ಮಾತಾಡೋದಿಲ್ಲ, ಯಾವತ್ತೂ ನೀವು ಅದನ್ನು ತಿಳ್ಕೊಬೇಡಿ. ಇಂದಿರಾ ಗಾಂಧಿ ಬಂದ ನಂತರ ಅದನ್ನೆಲ್ಲ ದೂರ ಮಾಡಿದ್ದಾರೆ.
ಎಲ್ಲ ದಾಖಲಾತಿ ನನ್ನ ಹತ್ರ ಉಂಟು. ಯಾವ್ಯಾವ ಉತ್ತರಕ್ಕೂ ನನ್ನ ಹತ್ರ ಉತ್ತರ ಉಂಟು. ನಾನು ದೊಡ್ಡ ವಿಜ್ಞಾನಿ ಅಲ್ಲ, ಸಂಭವಿತ ಅಲ್ಲ, ಅದೇನಲ್ಲ. ಆದರೆ ನಿಮ್ಮಂಥ ಹಿರಿಯರ ಹತ್ರ ನಾವು ತಿಳಿದುಕೊಂಡಿದ್ದೇವೆ. ಇದು ರಾಜಕೀಯ ಬಗ್ಗೆ ಎಳಿಬೇಡಿ. ಇದೆಲ್ಲ ಇಂದಿರಾ ಗಾಂಧಿ ಹೂಡಿದವನೇ ಒಡೆಯ ಅಂತೇಳಿ ಮಾಡಿದವರು. ಹಾಗೆಯೇ ₹1 ಅಕ್ಕಿಗೆ ಮಾಡಿದವರು ಇಂದಿರಾ ಗಾಂಧಿ. ಇದು ರಾಜಕೀಯ ಬಗ್ಗೆ ಅಲ್ಲ. ನೀವು ಯಾವುದೇ ರಾಜಕೀಯ ಬಗ್ಗೆ ಎಳಿಬೇಡಿ. ಇದನ್ನು ಮಾಡಿದ್ದನ್ನು ಮಾತ್ರ ಹೇಳಬೇಕು. ಈಗ ನಾವು ಹೇಳ್ತೇವಲ್ಲ, ಮಹಾತ್ಮ ಗಾಂಧೀಜಿ ನಮ್ಮ ಬ್ರಿಟಿಷರನ್ನು ಓಡಿಸ್ತಾರೆ ಅಂತೇಳಿ. ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ನಿಮಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಹೇಳೋದನ್ನು ಕೇಳುವಂಥದ್ದು. ಇದು ಅನ್ನೋಷ್ಟೇ, ನಾವು ಇನ್ನೊಬ್ಬರು ಹೇಳೋದನ್ನು ನಾವು ಕೇಳಿ ಹೇಳುವಂಥದ್ದು. ಹಾಗೆ ಯಾರಿಗೂ ಹೆದರಬೇಕಂತ ಅವಶ್ಯಕತೆ ಇಲ್ಲ. ಯಾವ ಪ್ರಾಣಿಗೆ ಹೆದರಬೇಕಂತ ಅವಶ್ಯಕತೆ ಇಲ್ಲ. ನಮ್ಮ ಧರ್ಮ ನಮ್ಮ ಹೃದಯದೊಳಗಿದ್ದರೆ 1000 ಜನ ಬರಲಿ, ಅವರನ್ನು ಎದುರಿಸುವಂಥ ತಾಕತ್ತು ನಮಗೆ ಸದಾ ಹುಟ್ಟಿದಂಥ ನಮ್ಮ ತಂದೆ ಇರ್ತಾರಲ್ಲ, ದೇವರು, ಅವರು ನಮಗೆ ಧೈರ್ಯ ಕೊಟ್ಟಿರ್ತಾರೆ. ಅದನ್ನು ನಾನು ಎದೆ ಮುಟ್ಟಿಕೊಂಡು ಹೇಳ್ತೇನೆ, ಧೈರ್ಯ ಕೊಟ್ಟಿರ್ತಾರೆ. ಇವರು ಕೊಲೆ ಮಾಡಿದವರು, ಬೆದರಿಕೆ ಮಾಡಿದವರು ಯಮನಲ್ಲಿ ಹೋಗಿ ಅವರ ಜೀವವನ್ನು ಕೊಟ್ಟಿರುತ್ತಾರೆ. ಯಮನಲ್ಲಿ ಹೋಗಿ ಗುಪ್ತಚಾರನಲ್ಲಿ ಹೇಳ್ತಾರೆ ಎಷ್ಟೊತ್ತಿಗೆ ಏನಾಗ್ತದೆ ಅಂತೇಳಿ. ಅವ್ರಿಗೆ ಮಲಗಿದಾಗ ಅವರಿಗೆ ಬೆದರಿಕೆ ಅಂತ ಹೇಳಿದರೆ ನಮಗೇನು ಬೆದರಿಕೆ ಇಲ್ಲ. ನಮ್ಮ ಹೃದಯ ಕ್ಲೀನ್ ಉಂಟಲ್ಲ, ಸಿದ್ಧವಾಗಿ ಉಂಟು. ಅವರಿಗೆ ಬೆದರಿಕೆ. ಆಚೀಚೆ ಮನೆ ಬಾಗಿಲಲ್ಲಿ 4 ಜನ 10 ಜನ ಕೂತ್ಕೊಳ್ಳುವಂಥದ್ದು. ಯಾರು ಒಳ ಬರ್ತಾರೇನೋ, ನನ್ನ ಕೊಡ್ತಾರೇನೋ ಅಂತೇಳಿ. ಹೋಗುವಾಗ 4-5 ಕಾರು, ಹಿಂದೆ ಮುಂದೆ ಕಾರು, ಇಂಥದ್ದಲ್ಲ. ನಮಗೆ ಯಾರು ಕಾರು ಬೇಡ, ಯಾರು ನಮಗೆ ಕಾಲು ಕೊಟ್ಟಿದ್ದಾರೆ ಕಾಲಲ್ಲೇ ಹೋಗೋದು. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದೆಲ್ಲ ತಿಳ್ಕೊಳ್ಬೇಕು ಜನರು. ಯಾರು ಹಂಗಲ್ಲಿ ಬದುಕುವುದಿಲ್ಲ. ಧರ್ಮಕ್ಕೆ ಮಾತ್ರ ತಲೆ ಬಾಗಬೇಕು, ಧರ್ಮಕ್ಕೆ ಮಾತ್ರ ತಲೆ ಬಾಗಲೇಬೇಕು ಅಂತ ಹೇಳುವಂಥದ್ದು. ಧರ್ಮನಿಷ್ಠೆಗೆ ಮಾತ್ರ ನಾವು ತಲೆ ಬಾಗಲೇಬೇಕು. ಅನ್ಯಾಯ ಮಾಡಿದಲ್ಲಿ ನಾವು ಶರಣರಾಗಲೇಬೇಕು ಅಂತ ಹೇಳುವಂಥದ್ದು. ನಾವು ಒಬ್ಬರೊಬ್ಬರೇ ಹೋಗ್ತೇವೆ, ಅವರು ಒಬ್ಬರೊಬ್ಬರು ಹೋಗೋದಿಲ್ಲ. 15-20 ಜನ ಬೆನ್ನರೆ ಕಾರು, 4 ಕಾರು ಮುಂದೆ, 4 ಕಾರು ಹಿಂದೆ, 4 ಜನ ಆಚೆಗೆ. ಅವರು ಗರ್ಜನೆ ಮಾಡುವಂಥದ್ದು ಯಾವಾಗ? 10 ಜನ ಇದ್ದಾಗ ಗರ್ಜನೆ ಮಾಡುವಂಥದ್ದು. ನಾನು ಮಾಡುವಂಥದ್ದಲ್ಲ. ನಾವು ನಮ್ಮಂಥರ ಬಡ ಜೀವಿಗಳು ಮಾಡುವಂಥದ್ದು, ಒಬ್ಬರೊಬ್ಬರಾಗಿ ಒಂಟಿಯಾಗಿ ಗರ್ಜನೆ ಮಾಡುವಂಥದ್ದು. ಇದನ್ನೆಲ್ಲ ತಿಳ್ಕೊಳ್ಬೇಕು. ಯಾವುದೇ ಪ್ರಾಣಿಗಳಲ್ಲಿ, ಯಾವುದೇ ಪಕ್ಷಿಗಳಿಗೆ ಹೆದರ್ಕೊಳ್ಬಾರ್ದು. ಯಾವುದೇ ಮಕ್ಕಳಲ್ಲಿ, ಯಾರ ಮನೆಯವರು ಆಗಲಿ, ಯಾರೇ ಆಗಲಿ, ಧೈರ್ಯದಲ್ಲಿದ್ದರೆ ಏನನ್ನೂ ಸಾಗಿಸ್ಬೋದು. ಆದರೆ ಸತ್ಯ ಬೇಕು ಮಾತ್ರ. ನಾವು ಸತ್ಯದಲ್ಲಿದ್ದರೆ ಯಾವುದನ್ನು ನಿಂದಿಸ್ಬೋದು, ಯಾವುದನ್ನು ಹೋರಾಟ ಕೊಡ್ಬೋದು, ಯಾವುದರಲ್ಲಿ ಧೈರ್ಯವಾಗಿ ತಿರುಗ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಮಗೆ ಸಂವಿಧಾನ ಬರೆದ ಅಂತ ಹೇಳಿದ್ದೆ ಅಂಬೇಡ್ಕರ್. ಸಂವಿಧಾನ ಅಂತ ಹೇಳಿದ್ರೆ ಅರ್ಥವೇ ನಿಮಗೆ ಗೊತ್ತಿಲ್ಲ. ಒಬ್ಬ ಮನುಷ್ಯ ಎಲ್ಲ ಪ್ರಪಂಚದಲ್ಲಿ ಒಬ್ಬನೇ ತಿರುಗಬಹುದು ಅಂತೇಳಿ. ಯಾರ ಹೆದರಿಕೆ ಬೇಡ ನಿಮಗೆ, ಯಾರ ಕಣ್ಣು ಹೆದರಿಕೆ ಬೇಡ. ನೀವು ಸತ್ಯದಲ್ಲಿ ಬದುಕಿ, ನೀವು ಸತ್ಯದಲ್ಲಿ ಹೋರಾಟ ಕೊಡಿ, ಸತ್ಯದಲ್ಲಿ ನ್ಯಾಯವನ್ನು ಕೇಳಿ ಅಂತೇಳಿ. ಅದು ಸಂವಿಧಾನದಲ್ಲಿ ಬರೆದಂಥ ಕತೆ. ಅಂದರೆ ಸಂವಿಧಾನ ಕಥೆಯಲ್ಲ, ಅದು ನಿಜವಾಗಿ ಅವರು ಬರೆದಿದ್ದು ಸಹ ಇದು ನಡೆಯುವಂಥ ಧರ್ಮನಿಷ್ಠೆ ಅಂತ ಹೇಳ್ತೇನೆ. ಮುಂದೆ ಮತ್ತು ನನ್ನ ಹೆಸರು ಬಿಡುವಾಗ ತುಂಬ ದಾಖಲಾತಿಯನ್ನು ಕೊಡಲಿಕ್ಕೆ ಉಂಟು. ಈ ಎಲ್ಲೆಲ್ಲ ಒಳಗಾಗಿ ಕಿತುಂತ್ರೆ ಮಾಡುವಂಥದ್ದು ಏನು, ನನ್ನ ಮನೆಯವರಿಗೆ ನನಗೆ, ನಮ್ಮ ಮನೆಯವರಿಗೆ ನಮಗೆ ಹಿಡಿಸಿ ಹಾಕುವಂಥದ್ದು. ಹಿಡ್ಕೊಳ್ಳಿ, ನಾನಿದ್ದೇನೆ, ಇಂದಿನಿಂದ ನಾನಿದ್ದೇನೆ ಅಂತೇಳಿ ಬಾಗಿಲು ಹಾಕೊಂಡು ಕೂತ್ಕೊಳ್ಳೋದು. ಚಿಲ್ಕ ಹಾಕ್ಕೊಂಡು ಒಳಗೆ ಕೂತ್ಕೊಂಡು ಇವರು ಫೋನಲ್ಲಿ ಮತ್ತೊಂದರಲ್ಲಿ ಮಾತಾಡುವಂಥದ್ದು. ಹಿಂದೆ ನಾನಿದ್ದೇನೆ, ನೀವು ಎದುರುಪಾಟಿ ಅಂತ ಹೇಳೋದು. ನನ್ನ ಹತ್ರ ನಾನಿದ್ದೇನೆ ಅಂತ ಹೇಳೋದು. ಇನ್ನೊಬ್ಬರಲ್ಲಿ ನನ್ನ ಎದುರುಪಾಟಿ ಹತ್ರ ನಾನಿದ್ದೇನೆ ಅಂತ ಹೇಳೋದು. ಅದನ್ನು ಇವರು ಕೂತ್ಕೊಂಡು ಒಳಗೆ ಬ್ಯಾಳಿ ಬೇಯಿಸ್ಕೊಳ್ಳುವಂಥದ್ದು. ಓಪನ್ ಆಗಿ ಬಂದು ಮಾತಾಡುವಂಥ ಅವರಿಗೆ ಇದಿರುವುದಿಲ್ಲ. ಅವರು ಹೋದ ನಂತರ ನಾವು ಹೊಡೆದುಕೊಂಡು ಹಿಡ್ಕೊಂಡು ನಾವು ಜಗಳ ಮಾಡಿಕೊಂಡು ಎಲ್ಲ ಬಡಗಿ ತಿಂದಾದ ನಂತರ ಬಂದು ಮಧ್ಯೆ ಚಿಲ್ಕತ ಓಪನ್ ಮಾಡ್ಕೊಂಡು ಬಂದು, ಓ ಗಣೇಶ ನಿನಗೆ ಅವರು ಹೊಡೆದ್ರ ಬಿಡಬೇಡ, ನಾನಿದ್ದೇನೆ ಅಂತೇಳು. ಓ ಆಚೆಗೆ ಮತ್ತೊಬ್ಬ ಪಾರ್ಟಿ, ಓ ನಿಮಗೆ ಹೊಡೆದ್ಯಾ, ನಾನಿದ್ದೇನೆ ಅಂತೇಳಿ ಎಲ್ಲ ನಾನು ಸರಿ ಮಾಡ್ತೇನೆ, ಹೋಗಿ ಪಂಚಾಯತಿ ಮಾಡಿಸಿಬಿಡು ಏನಂತೇಳಿ. ನೋಡು, ನೀನು ಎದುರುವಂಥ ಅವಶ್ಯಕತೆ ಇಲ್ಲ, ನಾನಿದ್ದೇನೆ. ಇವ್ರ ಹತ್ರ ಹೇಳೋದು, ನಿಮ್ಮ ಅವಶ್ಯಕತೆ ಇಲ್ಲ, ನಾನಿದ್ದೇನೆ, ಇದೆಲ್ಲ ಸರಿ ಆಯಿತು ಅಂಥೇಳಿ ಒಂದು ಅಧಿಕಾರಿಯಲ್ಲಿ ಕರ್ಕೊಂಡು ಹೋಗಿ ದೊಡ್ಡ ಮುಖಂಡರಾಗಿ
ಅವ್ರ ಹತ್ರ ಹೇಳುವಂಥ ಇದೆಲ್ಲ ರಾಜಿಯಾಗಿದೆ, ಇದನ್ನು ಬಿಟ್ಬಿಡಿ ಅಂಥೇಳಿ ಒಂದು 10-15 ಅದು ಹೇಳಲಿಕ್ಕಾಗ ನಾನು ಹೇಳಿದೆ, ನಾನು ಮೊದಲಾಗಿ ರಾಜಕೀಯ ಮಾಡು ಇದರ ಸುದ್ದಿಯಲ್ಲಿ ಬರೋದಿಲ್ಲ ಅಂತೇಳಿ. ಅವರು ಬೇಳೆ ಬೇಯಿಸ್ಕೊಳ್ತಾರೆ. ರಾಜಕೀಯ ಅಂದರೆ ಈಚಿನ ಒಂದು 10 ಸಿಕ್ತು, ಈಚಿನ ಒಂದು 10 ಸಿಕ್ತು, ಮಧ್ಯ ನಿಷ್ಠುರಾಗುವಂಥದ್ದು ನಾವೇ ಆತ್ಮೀಯರೇ. ಬೆಳಿಗ್ಗೆ ಎದ್ದು ಮುಖವನ್ನು ನೋಡಬೇಕು. ಅವರು ರೂಮೊಳಗೆ ಚಿಲ್ಕ ಹಾಕ್ಕೊಂಡು ಕೂತ್ಕೊಳ್ತಾರೆ. ನಾವು ಬೆಳಿಗ್ಗೆ ಎದ್ದು ನಮ್ಮ ಮುಖ ನೀವು ನೋಡಬೇಕು, ನಿಮ್ಮ ಮುಖನೂ ನಾವು ನೋಡಬೇಕು. ಆಯಿತು ರಾಜಿ. ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಇನ್ನೊಬ್ಬರು ಕೈ ಕಾಲು ಹಿಡಿಕ್ಲಿಕ್ಕೆ ಹೋಗಬೇಡಿ. ಸ್ವಂತ ನಿಮ್ಮಲ್ಲಿ ಸತ್ಯ ಇದ್ದರೆ ನೇರವಾಗಿ ನೀವೇ ಹೋಗಿ ಹೋರಾಟ ಕೊಡಿ. ಯಾಕೆ ಸತ್ಯ ಸಿಕ್ಕುವುದಿಲ್ಲ? ಇವತ್ತು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ, ಆದರೆ ಅದಕ್ಕೆ ಕಾನೂನಿಲ್ಲ. ಎಲ್ಲ ಅವ್ರ ಬಗ್ಗೆ ಯಾರು ರಾಜಕೀಯ ನಾನು ಹೇಳಿದೆ, ರಾಜಕೀಯ ಹೇಳೋಕ್ಕಿಲ್ಲ, ಇದೆ ಮಧ್ಯದಲ್ಲಿ ಬಂದು ಪಂಚಾಯತಿ ಮಾಡ್ತಾರಲ್ಲ, ಅವ್ರ ಬಗ್ಗೆ ಸಪೋರ್ಟ್. ಅಧಿಕಾರಿಗಳಿಗೆ ಪಾಪ ಅವರು ಕಾನೂನು ಇರ್ತದೆ, ಕೈಗೊಳ್ಳಲಿಕ್ಕಾಗೋದಿಲ್ಲ, ಬಿಡುವುದಿಲ್ಲ. ಇವರು ಅವರು ಕಾನೂನನ್ನು ಕೈಗೊಳ್ಳಲಿಕ್ಕೆ ಬಿಡುವುದಿಲ್ಲ. ಕಾನೂನು ಕೈಗೊಂಡ್ರೆ ಅವರು ತಕ್ಕ ಶಿಕ್ಷೆ ಮಾಡ್ತಾರೆ. ಒಂದು ಅಧಿಕಾರಿಗಳಂತ ಹೇಳಿದರೆ ಅವರಿಗೆ ಸೆಲೆಕ್ಟ್ ಹೊಡಿಬೇಕು. ಆದರೆ ಅವರು ನಾನು ಮುಂಚಿಂದ 2-3 ಹೆಸರುಗಳನ್ನು ಬಿಟ್ಟಿದ್ದೇನೆ. ಅವರಿಗೆ ಒತ್ತಡ ಅಂತ ಹೇಳ್ತಾರೆ. ಆತಿಂದ ಒತ್ತಡ ಬರುವಂಥದ್ದು, ಈತಿಂದ ಒತ್ತಡ ಬರುವಂಥದ್ದು. ಅವರಿಗೆ ಮೂರ್ಖರಾಗಿ ಕೂತ್ಕೊಳ್ಬೇಕಾಗ್ತದೆ. ಆಚೆಗೆ ಹತ್ತು ಹೋಗ್ಲಿಕ್ಕಿಲ್ಲ, ಈಚೆ ಹೋಗ್ಲಿಕ್ಕಿಲ್ಲ. ಒಟ್ಟು ಅವರಿಗೆ ಹೆದರಿಕೆ ಏನಂತ ಹೇಳಿದ್ರೆ, ಇವರ ಹೆದರಿಕೆ ಅಲ್ಲ, ಈ ಜನರ ಹೆದರಿಕೆ ಇಲ್ಲ, ಅವರು ಆಫೀಸರ್ ಆಗಿ ಬಂದಿರುವಂಥದ್ದು. ಇಲ್ಲಿಂದ ನಾವು ಟ್ರಾನ್ಸ್ಫರ್ ಮಾಡಿ ಹೋಗ್ತಾಯಿದ್ದೇವೆ ಅಲ್ಲ ಅಂತ ಅಷ್ಟೇ ಬಿಟ್ಟರೆ ಮತ್ತೆ ಯಾರ್ದು ಕಣ್ಣು ಹೆದರಿಕಿಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ಅವ್ರ ಮಕ್ಕಳು, ಹೆಂಡತಿ, ಒಂದು ರೂಮು ಅಥವಾ ಮನೆಯೋ ಏನೋ ಚಿಕ್ಕದಾಗಿ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ವಿದ್ಯಾಭ್ಯಾಸ ಹಾಳಾಗ್ತದೆ, ಮಕ್ಕಳ ಲೈಫ್ ಹೋಗ್ತದೆ. ಹಾಗಾಗಿ ಇದಕ್ಕೆ ಅವರು ಶರಣರಾಗಬೇಕಾಗ್ತದೆ. ಇಲ್ಲದಿದ್ದರೆ ಯಾವುದೇ ವ್ಯಕ್ತಿಗಳು ಆಗಲಿಕ್ಕೆ ಮೊದಲನೇದಾಗಿ ನಾನು ಸಣ್ಣ ಮಗು ಇರುವಾಗ ಇಕ್ಬಾಲ್ ಸಾಹೇಬ್ರು ಅಂತೇಳಿ ಅದು ಕಥೆಯೆಲ್ಲ ಹೇಳಲಿಕ್ಕೆ ಹೋದರೆ ತುಂಬ ಉಂಟು. ಇಡೀ ನಮ್ಮ ಕೊರ್ಗಿ ಅವರಿಗೆ ಮುಸ್ಲಿಂ ಅಂತ ಇವರು ಅಧಿಕಾರಿ ಅಂತ ಹೇಳಿದ್ರೆ ಒಂದು ಆಳಿಕೆ ರಾಜಮಂತಾನದವರು. ಅವರು ಹೇಳಿದ ನಂತರ ಮತ್ತೆ ಯಾರು ಮೀರಲಿಕ್ಕಿಲ್ಲ, ಮಾತಾಡಲಿಕ್ಕಿಲ್ಲ. ಅವ್ರು ಕೂತ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಧರ್ಮಾಧಿಕಾರಿಗಳಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಅವರು ನ್ಯಾಯ ಕೊಡುವಂಥ. ಅವರನ್ನು ಸಹ ಇಕ್ಬಾಲ್ ಸಾಹೇಬರವರು ಎಳೆದುಕೊಂಡು ಸ್ಟೇಷನ್ ಹೋದಂಥ ದಾಖಲಾತಿ ನನ್ನ ಹತ್ರ ಉಂಟು. ಹಾಗೆ ನಮ್ಮ ಬಂದಂಥ ಇಲ್ಲಿ ಎಲ್ಲ ಅಧಿಕಾರಿಗಳಿಗೂ ತಾಕತ್ತುಂಟು. ಆದರೆ ಇವರು ಕೇವಲ ನನ್ನ ಆತ್ಮೀಯರಾದಂಥ ಲಕ್ಷ್ಮೀನಾರಾಯಣ ಅವರಿಗೂ ಹಾಗೂ ನಮ್ಮ ಮಹೇಶ್ ಪ್ರಸಾದ್ ಅವರಿಗೂ ಹಾಗೂ ಕಪಲ್ರಾಜ್ ಸರ್ ಅವರಿಗೂ ಹಾಗೂ ನಮ್ಮ ಅಣ್ಣಾಮಲೈ ಸರ್ ಅವರಿಗೂ ಹಾಗೂ ಈಗ ಇರುವಂಥ SP ಸರ್ ಅವರಿಗೂ ಹಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೂ ನಮ್ಮ ಎಲ್ಲ ಕೋಟ ಮತ್ತು ಬ್ರಹ್ಮರ ಸ್ಟೇಷನ್ SI ಅವರಿಗೂ, ಕುಂದಾಪುರ SI ಅವರಿಗೂ, ಶಂಕರಣ್ಣ SI ಅವರಿಗೂ ನಾನು ನೀವು ಯಾವತ್ತೂ ಹೆದರಬೇಡಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನ್ಯಾಯಕ್ಕಾಗಿ ಹೋರಾಟ ಕೊಡಿ. ನೀವು ಹೆದರುವಂಥದ್ದು ಕೇವಲ ನಮ್ಮ ಮಕ್ಕಳ ಜೀವನ ಲೈಫ್ ಹೋಗ್ತದೆ ಅಂತೇಳಿ ಹೆದರುವಂಥದ್ದು. ಸರಿ, ಅದಕ್ಕೆ ಒಪ್ತೇನೆ ನಾನು. ಎದುರುಗೊಳ್ಳುವಂಥ ಅವಕಾಶವೇ ಇಲ್ಲ. ಯಾಕಂತ ಹೇಳಿದ್ರೆ ಅವರನ್ನು ಸೇಫ್ಟಿಯಾಗಿ ಒಂದು ದಿಕ್ಕಲ್ಲಿ ಅವರನ್ನು ಇಟ್ಟು ಬಿಡಬೇಕು. ನಾವು ನಿಷ್ಠೆಯಿಂದ ನಾವು ಕೆಲಸ ಮಾಡಬೇಕು. ಮಕ್ಕಳನ್ನು ಮತ್ತು ಹೆಂಡತಿ ಮಕ್ಕಳನ್ನು ಅವ್ರನ್ನು ಸೇಫ್ಟಿ ಅಂತ ಹೇಳಿದ್ರೆ ಅವರ ಜೀವನಾಂತರ ಕಲಿತು ವಿದ್ಯಾಭ್ಯಾಸ ಕಲಿತು ಮುಂದೆ ನಿಮ್ಮ ಹಾಗೆ ಒಂದು ಆಫೀಸರ್ ಆಗುವ ತನಕ ಅವರನ್ನು ಒಂದು ದಿಕ್ಕಲ್ಲಿ ಬಿಟ್ಟುಬಿಡಬೇಕು. ನಾವು ಇದಕ್ಕೆ ನಿಷ್ಠೆಯಿಂದ ನಾವು ಇಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಇಕ್ಬಾಲ್ ಸಾಹೇಬರು ಹೇಳಿದಂಥ ಒಂದು ಮಾತು ಉಂಟು. ಅವರು ಸೂಟ್ ಕೇಸು ಸ್ಟೇಷನ್ ಒಳಗೆ ಇರುವಂಥದ್ದಂತೆ. ಯಾಕಂತ ಹೇಳಿದ್ರೆ ಅವನು ಎಷ್ಟೊತ್ತಿಗೆ ಟ್ರಾನ್ಸ್ಫರ್ ಮಾಡ್ತಾರಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಅವರು ಅದಕ್ಕೆ ತನ್ನ ಮಕ್ಕಳನ್ನೆಲ್ಲ ಒಂದು ಮನೆ ಮಾಡಿ ಅಲ್ಲಿ ಬಿಟ್ಟು ಇವರು ಸ್ಟೇಷನಲ್ಲಿ ಒಂದು ಸೂಟ್ ಕೇಸಲ್ಲಿ ಅವರ ಬಟ್ಟೆಯನ್ನು ಹಿಡ್ಕೊಂಡು ರೆಡಿಯಾಗಿ ಇರ್ತಾರೆ. ಅದೇ ರೀತಿಯಲ್ಲಿ ನೀವು ನಿಮ್ಮ ಮನೆಯವರನ್ನು ಸೇಫ್ಟಿ ಮಾಡಿಟ್ಟು ನೀವು ಎಲ್ಲಿ ಹೋಗಲಿಕ್ಕೂ ಸಿದ್ಧರಾಗಿರಿ. ನಿಮ್ಮ ಆ
ಸಂವಿಧಾನ ಬರೆದಂಥ ಎಲ್ಲ ಸಂವಿಧಾನ ನಿಮಗೆ ಗೊತ್ತಿರ್ತದೆ. ಅದೇ ರೀತಿಯಲ್ಲಿ ಯಾರಿಗೆ ಹೆದರಿ ಬದುಕುವಂಥದ್ದೇನಿಲ್ಲ. ನ್ಯಾಯಪರ ಹೋರಾಟ ಕೊಡಿ, ಅನ್ಯಾಯ ಆದವರಿಗೆ ನ್ಯಾಯ ಕೊಡಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ವಂದಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.